ಹಲೋ ವಿದ್ಯಾರ್ಥಿಗಳೇ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ 10ನೇ ತರಗತಿಯಲ್ಲಿ 100ಕ್ಕೆ 100 ಅಂಕ ಗಳಿಸುವುದು ಹೇಗೆ ಅನ್ನುವಂತಹ ಒಂದು ವಿಚಾರದಲ್ಲಿ ಯಾವ ರೀತಿ ನಮ್ಮ ಪೂರ್ವ ತಯಾರಿ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ವಿ. ಈ ಒಂದು ವಿಡಿಯೋದಲ್ಲಿ ಗಣಿತದ ಮೂಲ ಕ್ರಿಯೆಗಳ ಬಗ್ಗೆ ಚರ್ಚಿಸೋಣ. ಇದು 3-4ನೇ ತರಗತಿಯಲ್ಲಿ ಕಲಿಯಬೇಕಾಗಿರುವಂತಹ ಒಂದು ಗಣಿತದ ಪರಿಕಲ್ಪನೆ ಆದರೂ ಕೂಡ ಈಗ ಹೇಳುವ ಅನಿವಾರ್ಯತೆ ಬಹಳಷ್ಟಿದೆ. ಹೀಗಾಗಿ ಇದನ್ನು ಸ್ವಲ್ಪ ನಾವು ನೋಡಿಕೊಂಡು ಮುಂದಿನ ಒಂದು ಪರಿಕಲ್ಪನೆಗಳಿಗೆ ಹೋಗೋಣ. ಈಗ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ಮಾಡುವುದು 10ನೇ ತರಗತಿಯ ತಯಾರಿಗೆ ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಅವುಗಳನ್ನು ಸುಮ್ಮನೆ ಹಾಗೆ ಒಂದು ನೋಟವನ್ನು ಹಾಯಿಸೋಣ. ಇಲ್ಲಿ ಒಂದು ಸಂಕಲನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ತೆಗೆದುಕೊಂಡಿದ್ದೀವಿ. 235 + 543. ಯಾವಾಗಲೂ ಸಂಕಲನವನ್ನು ಬಿಡಿ ಸ್ಥಾನದಿಂದಲೇ ನಾವು ಶುರು ಮಾಡ್ತೀವಿ. ಬಿಡಿ ಸ್ಥಾನದಲ್ಲಿ ಮೊದಲಿಗೆ 5 ಇದೆ, 5 ಗೀಟುಗಳನ್ನು ಹಾಕ್ಕೊಳ್ತೀವಿ, ಪ್ಲಸ್ 3 ಗೀಟುಗಳು, 3 ಅಂದರೆ 3 ಗೀಟುಗಳನ್ನು ಹಾಕ್ಕೊಳ್ತೀವಿ. ಈಗ ಇವುಗಳನ್ನ ಒಟ್ಟಿಗೆ ಕೂಡಿಸಿದರೆ ನಮಗೆ ಕೂಡಿಸಿ ಎಣಿಸ್ಬೇಕು. ಆವಾಗ ಇಲ್ಲಿ 8 ಅಂತ ನಮಗೆ ಸಿಗ್ತದೆ. ಈ 8ಅನ್ನು ನಾವು ಆ ಬಿಡಿ ಸ್ಥಾನದ ಜಾಗದಲ್ಲಿ ಬರಿಬೇಕಾಗ್ತದೆ. ನಂತರ 10ರ ಸ್ಥಾನದ ಅಂಶಗಳನ್ನು, ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಈಗ 3 ಇದೆ ಮತ್ತು 4 ಇದೆ. ಅವುಗಳನ್ನು ಕೂಡಿ ಓದಿದಾಗ ನಮಗೆ 7 ಅಂತ ಸಿಗುತ್ತೆ. ಆ 7ಅನ್ನು 10ರ ಸ್ಥಾನದ ಜಾಗದಲ್ಲಿ ಬರಿಬೇಕು. ನಂತರ 100ರ ಸ್ಥಾನದಲ್ಲಿ 2 ಮತ್ತು 5 ಇದೆ. ಅಲ್ಲಿ 2 + 5 ಇವುಗಳನ್ನ ಕೂಡಿಸಿದಾಗ 7 ಅಂತ ಬರ್ತದೆ. ಅದನ್ನು 100ರ ಸ್ಥಾನದ ಕೆಳಗಡೆ ಬರೀಬೇಕು. ಈ ರೀತಿ ಸಂಕಲನವನ್ನು ಮಾಡ್ತೀವಿ. ಇನ್ನು ದಶಕ ಅಥವಾ ಕೈಲ ಬಂದಾಗ ಯಾವ ರೀತಿ ತಗೋಬೇಕು ಅನ್ನೋದನ್ನು ಒಂದು ಉದಾಹರಣೆ ತೊಗೊಂಡಿದ್ದೀವಿ. 385 + 463. ಇದರಲ್ಲಿ ನೋಡಿ 5 + 3 8 ಆಗುತ್ತೆ. ಆ 8ಅನ್ನು ನಾವು ಬಿಡಿ ಸ್ಥಾನದ ಜಾಗದಲ್ಲಿ ಬರಿತೀವಿ. ನಂತರ 8 ಮತ್ತು 6 ಎರಡನ್ನು ಕೂಡಿಸಿದಾಗ ನಮಗೆ 14 ಅಂತ ಸಿಗುತ್ತೆ. ಇವುಗಳನ್ನು ಒಂದೊಂದಾಗಿ ಓದ್ತಾ ಹೋದರೆ ನಮಗೆ 8, 6, 14 ಅಂತ ಉತ್ತರ ಸಿಗ್ತದೆ. ಆ 14ರಲ್ಲಿ ನಾವು 4ಅನ್ನು ನಾವು 10ರ ಸ್ಥಾನದಲ್ಲಿ ಬರಿತೀವಿ. ಆಮೇಲೆ ಇಲ್ಲಿ ಇರುವಂತಹ 1 ಅದನ್ನು ಮುಂದಿನ ಸ್ಥಾನಕ್ಕೆ ಶಿಫ್ಟ್ ಮಾಡಿ ಮೇಲ್ಗಡೆ ಬರೆದುಕೊಳ್ತೀವಿ. ಅದನ್ನು ಕೈಲ ಅಥವಾ ದಶಕ ಅಂಥೇಳಿ ಅಂತೀವಿ. ಆ 1ಅನ್ನು ಮೇಲೆ ಬರೆದಿದ್ದೀವಿ 100ರ ಒಂದು ಸ್ಥಾನದ ಮೇಲೆ. ಈಗ 100 ಸ್ಥಾನದಲ್ಲಿರುವಂತಹ ಅಂಶಗಳನ್ನು ಒಂದೊಂದಾಗಿ ಕೂಡಿಸ್ತಾ ಹೋಗೋಣ. 3 + 4 + ಕೈಲ 1 ಇದೆ, ಅದೊಂದು ಕೂಡಿಸ್ಕೊಂಡ್ಬಿಟ್ರೆ ನಮಗಿಲ್ಲಿ ಅಷ್ಟು ಈಗ ಎಲ್ಲವುಗಳನ್ನು ಒಟ್ಟಿಗೆ ಎಣಿಸಿ ನಾವು ಬರೆದಿದ್ದೆ ಆದರೆ ಇದು ನಮಗೆ 8 ಅಂತ ಸಿಗ್ತದೆ. ಆ 8ಅನ್ನು ನಾವು 100ರ ಸ್ಥಾನದಲ್ಲಿ ಬರಿತೀವಿ. ಹೀಗೆ ದಶಕ ಅಥವಾ ಕೈಲ ಇದ್ದಂಥವುಗಳನ್ನು ಕೂಡಿಸೋದು ಹೀಗೆ ಮಾಡಬೇಕು. ಬೇಕಾದಷ್ಟು ಅಂಕಿಗಳ ಸಂಖ್ಯೆಗಳನ್ನು ಕೊಟ್ಟರು ಇದೇ ರೀತಿ ನಾವು ಸಂಕಲನವನ್ನು ಮಾಡಬೇಕು. ನಂತರ 1-2 ಉದಾಹರಣೆಗಳನ್ನು ನೀವು ಪ್ರಯತ್ನ ಮಾಡಿ. ಈಗ ವ್ಯವಕಲನವನ್ನು ನೋಡೋಣ. ಈ ವ್ಯವಕಲನ ಕ್ರಿಯೆಯಲ್ಲಿ 785 - 463 ಇದೆ. ಇಲ್ಲಿನೂ ಹಾಗೆ ಬಿಡಿ ಸ್ಥಾನದಿಂದ ಶುರು ಮಾಡ್ತೀವಿ. 5 ಮೈನಸ್ ನೋಡಿ 5 2 3 5 -5 ಅಂತಂದಾಗ ನಾವು -3 ಇದೆ. 3ಅನ್ನು ನಾವು ಇಲ್ಲಿ ತೆಗೆದು ಹಾಕಬೇಕು. 3ಅನ್ನು ಇದರಿಂದ ತೆಗೆದು ಹಾಕಿದರೆ ಏನಾಗುತ್ತೆ, ನಮಗೆ ಉಳಿಯೋದು 2. ಆ 2ಅನ್ನು ನಾವು ಬಿಡಿ ಸ್ಥಾನದಲ್ಲಿ ಬರೀಬೇಕು. 2ಕ್ಕೆ ಅನಿಮೇಷನ್ ಕೊಡೋದು ಮುಂಚೆನೇ ಕೊಟ್ಟಿಲ್ಲ, ಇರಲಿ, ಅದು 10ರ ಸ್ಥಾನದ್ದಿದೆ. ಈಗ ನೋಡಿ ನಂತರದ ಒಂದು ಹಂತ 10ನೇ ಸ್ಥಾನದಲ್ಲಿ 8 ಇದೆ. 8 2 3 5 1 3 8. ಅದರಲ್ಲಿ 6ಅನ್ನು ನಾವು ತೆಗೆದ್ರೆ 6 ಇದೆ, -6 ಇದೆ. ಆ 6 ಇಲ್ಲಿ
ನಾವು ತೆಗೆದುಬಿಟ್ರೆ ಏನು ಉಳಿತು, ನಮಗೆ 2 ಉಳಿತು. ಆ 2 ನಾವು ಅಲ್ಲಿ ಬರಿತೀವಿ. ನಂತರ 100ರ ಸ್ಥಾನದಲ್ಲಿ 7 ಇದೆ. 7 3 14 7. ಅದರಲ್ಲಿ 4 ಮೈನಸ್ ಮಾಡ್ತೀವಿ. 4 ಬಣ್ಣ ಬದಲಾಯಿಸಿದ್ದೆ ನೋಡಿ. ಆ 4 ತೆಗೆದುಬಿಟ್ರೆ ನಮಗೆ ಉಳಿಯೋದು 3. ಆ 3 ಅಲ್ಲಿ ಬರೆದಿದ್ದೀವಿ. 4 ಹೋಗಿಬಿಡುತ್ತೆ ಅದು. ಈಗ ಅಲ್ಲಿ 3 ಉಳಿತು. ನಂತರ ಇನ್ನೊಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ. 717 ಮೈನಸ್ 463. ಇಲ್ಲಿ 7 ಇದೆ. 3 7. 7ರಲ್ಲಿ 3 ನಾವು ಕಳಿಬೇಕಾಗ್ತದೆ. 3 ಬಣ್ಣ ಬದಲಾಯಿಸಿದ್ದೆ ನೋಡಿ. 3 ತೆಗಿಬೇಕಾಗಿರೋದು. ಅದನ್ನ ತೆಗೆದುಬಿಟ್ರೆ ನಮಗಲ್ಲಿ ಉಳಿಯೋದು ಎಷ್ಟು ಉಳಿತು? 4 ಉಳಿತದೆ. ಆ 4 ನಾವಲ್ಲಿ ಬರಿತೀವಿ. ನಂತರ ಈಗ 1ರಲ್ಲಿ 6 ತೆಗಿಲಿಕ್ಕೆ ಬರೋದಿಲ್ಲ. ಹೀಗಾಗಿ ನಾವು ದಶಕ ತಗೊಳ್ತೀವಿ. ಅದನ್ನ ಕಟ್ ಮಾಡಿ ಅದನ್ನು ಮುಂದಿನ ಒಂದು ಇದರಿಂದ 10 ದಶಕ ಅಂದರೆ 10 ನಾವು ತೆಗೆದುಕೊಳ್ತೀವಿ. ಆವಾಗ ಅದು 11 ಅಂತ ಆಗುತ್ತೆ. ಈ 11ರಲ್ಲಿ ನಾವು 6 ಕಳೀಬೋದು. ಆಮೇಲೆ ಈ ದಶಕ ತೊಗೊಂಡಿರ್ತೀವಲ್ಲ, ಅದು 7 ಇದ್ದಿದ್ದು ನಮಗೆ ಕಟ್ ಮಾಡಿ ಅದನ್ನು 6 ಅಂತ ಬರ್ಕೋತೀವಿ. ಅಲ್ಲಿ ಒಂದು ಕಡಿಮೆ ಮಾಡ್ಕೋಬೇಕು. ನಂತರ ಈ 11 ನಾವು ಕಳಿತೀವಿ. 5 1 6 11. 11ರಲ್ಲಿ 6 ಇದೆ ನೋಡಿ ಕೆಳಗೆ. 6 ನಾವು ಕಳೆದುಬಿಟ್ರೆ ಅಲ್ಲಿ ಉಳಿಯೋದು 5 ಮಾತ್ರ. ಹೀಗಾಗಿ ನಾವಲ್ಲಿ 11 ಮೈನಸ್ 6 5 ಅಂತ 10ರ ಸ್ಥಾನದಲ್ಲಿ ಬರಿತೀವಿ. 6ರಲ್ಲಿ 4 ಹೋದರೆ 2 ಅಂತ ಉಳಿತದೆ. ಆ 2 ನಾವು 100ರ ಸ್ಥಾನದಲ್ಲಿ ಬರಿತೀವಿ. ಹೀಗೆ ನಾವು ದಶಕ ಇರುವಂತಹ ವ್ಯವಕಲನಗಳನ್ನು ಮಾಡ್ತೀವಿ. ಇದಕ್ಕೆ ಒಂದೆರಡು ಉದಾಹರಣೆಗಳನ್ನು ನೀವು ಮನೆಯಲ್ಲಿ ರೂಢಿ ಮಾಡಿ. ನಂತರ ನಾವಿಲ್ಲಿ ಗುಣಾಕಾರವನ್ನು ನೋಡೋಣ. 1 ಅಂಕೆಯ ಗುಣಾಕಾರ. ಈ ಗುಣಾಕಾರ 829 ಗುಣಿಸು 3 ಇದೆ. ಇದರಲ್ಲಿ ಬಿಡಿ ಸ್ಥಾನದಿಂದಲೇ ನಾವು ಶುರು ಮಾಡ್ತೀವಿ. ಇಲ್ಲಿ ಗುಣಕ 3 ಆಗಿದೆ. 3ಕ್ಕೆ ನಾವು ಬಿಡಿ ಸ್ಥಾನದಲ್ಲಿರುವಂಥ 9ರಿಂದ ಗುಣಿಸೋಣ. 3 × 9 27 ಆಗುತ್ತೆ. 27ರಲ್ಲಿ ನಾವು 7 ಮಾತ್ರ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿಯನ್ನು ಮಾತ್ರ ನಾವಿಲ್ಲಿ ಬರಿತೀವಿ. ಇನ್ನು 10ರ ಸ್ಥಾನದಲ್ಲಿರುವಂತಹ 2 ದಶಕವನ್ನು ನಾವು ಮುಂದಿನ ಒಂದು ಸ್ಥಾನದ ಮೇಲ್ಭಾಗದಲ್ಲಿ ಬರಿತೀವಿ. ನಂತರ ಈಗ 3 × 2 ನಾವಿಲ್ಲಿ ಮಾಡಬೇಕಾಗ್ತದೆ. ಈಗ 3 × 2 6 ಆಗುತ್ತೆ. 6ಕ್ಕೆ ನಾವು ಮೇಲಿರುವಂಥ ದಶಕ 2 ಕೂಡಿಸ್ಬೇಕು. ಕೂಡಿಸಿದಾಗ ನಮಗದು 8 ಅಂತ ಆಗುತ್ತೆ. ಅದನ್ನು ಆ 10ರ ಸ್ಥಾನದಲ್ಲಿ ತೊಗೊಂಡೋಗಿ ಬರಿಬೇಕು. ನಂತರ ಮುಂದೆ ಯಾವುದೇ ದಶಕ ಇಲ್ಲ. ಈಗ 3 ಮತ್ತು 8 ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದಾಗ 3 × 8 3 8 24 ಅಂತ ಬರುತ್ತೆ. ಹೀಗಾಗಿ ಆ 24 ಕೊನೆಯ ಒಂದು ಸ್ಥಾನದ ಗುಣಾಕಾರ ಆಗಿರೋದ್ರಿಂದ 24 ಹಾಗೆ ಅಲ್ಲಿ ಬರಿತೀವಿ. ಈ ರೀತಿ ನಾವು ಗುಣಾಕಾರವನ್ನು ಮಾಡ್ತೀವಿ. ನಂತರ ಈಗ 564 × 7 738 × 9 738 × 12 ಈ ರೀತಿಯಾದಂತಹ ಲೆಕ್ಕಗಳನ್ನು ನೀವು ಮನೆಯಲ್ಲಿ ಸ್ವಲ್ಪ ರೂಢಿ ಮಾಡಿ. ಈಗ ಭಾಗಾಕಾರ ಕ್ರಿಯೆಯನ್ನು ನೋಡೋಣ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. 9583 ಭಾಗಿಸು 7 ಅಂತ ಇದೆ. ಇಲ್ಲಿ 9583 ನಾವು ಭಾಜ್ಯ ಅಂತ ಕರಿತೀವಿ. ಅದನ್ನು ಮೊದಲಿಗೆ ಬರೆದುಕೊಂಡು ಭಾಜಕವನ್ನು ನಾವು 7 ಭಾಜಕವನ್ನು ಈ ರೀತಿ ಬರೆದುಕೊಂಡು ಮೇಲೆ ಒಂದು ಗೆರೆಯನ್ನು ಎಳಿತೀವಿ. ಅಲ್ಲಿ ಭಾಗಲಬ್ಧವನ್ನು ಬರೀಲಿಕ್ಕೆ ನಮಗೆ ಬೇಕಾಗ್ತದೆ. ಈಗ ಮೊದಲನೇ ಕೆಲಸ ನಾವು ಏನು ಮಾಡಬೇಕು ಅಂತಂದರೆ, ಅದು 7ರ ಮಗ್ಗಿ ತೊಗೊಂಡಿದ್ದೀವಿ ನಾವು. 7ರಿಂದ ಭಾಗಿಸೋದು. ಯಾವುದೇ ಒಂದು ಭಾಜಕ ಇದ್ದರೂ ಅದರ ಮಗ್ಗಿಯನ್ನು ಬರಿಬೇಕು. ಗುಣಾಕಾರದ ಒಂದು ಟೇಬಲನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ರೆ ನಿಮಗೆ ಭಾಗಾಕಾರ ಬಹಳ ಸುಲಭ ಆಗುತ್ತೆ. ಇಲ್ಲಿ ಭಾಜ್ಯದಲ್ಲಿರುವಂತಹ ಮೊದಲನೇ ಸಂಖ್ಯೆ 9 ಇದೆ. 9 7ರ ಮಗ್ಗಿಯಲ್ಲಿ ಬರೋದಿಲ್ಲ. ಹೀಗಾಗಿ 7ರ ಮಗ್ಗಿಯಲ್ಲಿ ಬರುವಂತಹ 9ಕ್ಕಿಂತ ಚಿಕ್ಕದಾದಂತಹ ಸಂಖ್ಯೆ ಯಾವುದು ಅಂತಂದರೆ ಅದು 7 ಆಗಿದೆ. ಆ 7 ಎಷ್ಟಲಿ
7 ಅನ್ನೋದನ್ನು ನೋಡೋಣ. 7 ಒಂದ್ಲಿ 7, ಹೀಗಾಗಿ ಅಲ್ಲಿ 1 ಬರಿತೀವಿ. ಆಮೇಲೆ 9 ಕೆಳಗೆ 7 ಬರೆದು ಅದನ್ನು ಕಳಿಬೇಕಾಗತ್ತೆ. 9ರಲ್ಲಿ 7 ಹೋದರೆ ನಮಗೆ 2 ಉಳಿತದೆ, ಅಲ್ಲಿ 2 ಬರಿತೀವಿ. ನಂತರ ಮುಂದಿನ 9ರ ಮುಂದೆ 5 ಇದೆ, ಆ 5 ನಾವು ಇಳಿಸ್ಕೋತೀವಿ. ಆ 5 ಇಲ್ಲಿ ಬರೆದಾದ ನಂತರ ಈಗ ಅದು 25 ಅಂತ ಆಯಿತು. ಹೊಸ ಭಾಜ್ಯ 25. 25 ಆ 7ರ ಮಗ್ಗಿಯಲ್ಲಿದೆನಾ ಅಂತ ನೋಡಬೇಕು. ಇಲ್ಲ. ಹಾಗಾಗಿ ನಾವು 25ಕ್ಕಿಂತ ಚಿಕ್ಕದಾದಂತಹ 7ರ ಒಂದು ಅಪವರ್ತ್ಯ ಅಥವಾ ಗುಣಕ ಇದೆ. ಅದು ಯಾವುದು ಅಂತಂದರೆ 21. ಆ 21 ನಾವು ಏನು ಮಾಡಬೇಕು, 25 ಕೆಳಗಡೆಗೆ ಬರ್ಕೋಬೇಕು. 7 ಎಷ್ಟಲಿ 25, 7 3ಲಿ 21. ಹೀಗಾಗಿ ಅಲ್ಲಿ ನಾವು 3ಲಿ ಅಂತ ಭಾಗಲಬ್ಧದಲ್ಲಿ ಬರೆದು ಈ 21 25 ಕೆಳಗೆ ಬರೆದು ಕಳಿಬೇಕು. 25ರಲ್ಲಿ ನಾವು 21 ಕಳೆದಾಗ 5ರಲ್ಲಿ 1 ಹೋದರೆ 4, ಆಮೇಲೆ 2ರಲ್ಲಿ 2 ಹೋದರೆ 0 ಇರ್ತದೆ, ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. 4 ಆಯಿತು. ನಂತರ ನಾವು 5ರ ಮುಂದಿರುವಂತಹ 8 ನಾವು ಇಳಿಸ್ಕೋಬೇಕಾಗ್ತದೆ. ಹೀಗಾಗಿ ಆ 8 ಕೆಳಗಡೆ ಇಳಿಸ್ಕೊಳ್ಳೋಣ. ಈಗ 48 ಆಯಿತು. 48 7ರ ಟೇಬಲ್ನಲ್ಲಿ ಇಲ್ಲ. ಹೀಗಾಗಿ ಅದಕ್ಕಿಂತ ಚಿಕ್ಕದಾದಂತಹ 7ರ ಗುಣಕ ಯಾವುದು ಅಂತಂದರೆ ಅಲ್ಲಿ ಅದು 42 ಆಗಿದೆ. ಆ 42 7 ಎಷ್ಟಲಿ 42 ಅಂತಂದಾಗ 7 6ಲಿ 42. ಹೀಗಾಗಿ ಆ 42 ನಾವು ಇಲ್ಲಿ ಬರೆದುಕೊಳ್ತೀವಿ. ಈಗ 48ರಲ್ಲಿ 42 ಕಳೆದಾಗ ನಮಗೆ 8ರಲ್ಲಿ 2 ಹೋದರೆ 6 ಬರ್ತದೆ, 6 ಬರ್ಕೊಳ್ತೀವಿ. ಆಮೇಲೆ 4ರಲ್ಲಿ 4 ಹೋದರೆ 0 ಇದೆ, ಅದನ್ನು ಬರೆಯೋ ಅವಶ್ಯಕತೆ ಎಲ್ಲ ಬಿಡೋಣ. ನಂತರ ನಮಗೆ ಮುಂದಿನ ಹಂತ ಇನ್ನೊಂದು ಅಂಕಿ ಇದೆ. ಆ ಅಂಕಿ 3 ನಾವು ಮತ್ತೆ ಇಳಿಸ್ಕೊತೀವಿ. 8ರ ನಂತರ ಇರುವಂತಹ 3 ತೆಗೆದುಕೊಳ್ತೀವಿ. ಅದು ಈಗ ಇಳಿಸ್ಕೊಂಡಾಗ 63 ಅಂತ ಆಯಿತು. 63 ಆದ ನಂತರ ಮುಂದಿನ ಹಂತ 63 ಈ 7ರ ಒಂದು ಟೇಬಲಲ್ಲಿ ಇದೆನಾ ಅಂತ ನೋಡಬೇಕು. ಇದೆ. ಅದು 7 9ಲೆ 63. ಆ 9 ಭಾಗಲಬ್ಧದಲ್ಲಿ ಬರೆದು 7 9ಲೆ 63 ಅಂತ ಬರೀಬೇಕು. 3ರಲ್ಲಿ 3 ಹೋದರೆ 0, ಆಮೇಲೆ 6ರಲ್ಲಿ 6 ಹೋದರೂ 0. ಈ ರೀತಿ ನಾವು ಭಾಗಾಕಾರ ಕ್ರಿಯೆಯನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ಲೆಕ್ಕಗಳನ್ನು ಮಾಡಬೇಕು. ಇದರಲ್ಲಿರೋಂತಹ ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೇಕೇ ಆಗ್ತವೆ. ಇದರಲ್ಲಿ ಏನೇನಿವೆ ಅನ್ನೋದನ್ನು ನೋಡೋಣ. ಇಲ್ಲಿ ಭಾಜಕ ಯಾವುದು ಅಂತಂದರೆ 7 ಆಗಿದೆ. ಆಮೇಲೆ ಅದನ್ನು ಬರೆದು ನಂತರ ಭಾಜ್ಯ ಯಾವುದು ಅಂತಂದರೆ 9583. 9583. ನಂತರ ನಮಗೆ ಬೇಕಾಗಿರುವಂಥದ್ದು ಭಾಗಲಬ್ಧವನ್ನು ನಾನು ಮುಂಚೆ ಹೇಳಿರೋ ಹಾಗೆ ಆ ಗೆರೆ ಮೇಲೆ ಬರೆದಿದ್ದೀವಿ. ಅದನ್ನು ಬರೆದುಕೊಳ್ಬೇಕು. 1669 ಅಂತ. ಇದಕ್ಕೆ ನಾವು ಉತ್ತರ ಅಂತಲೂ ಕರಿತೀವಿ. ಶೇಷ 0 ಬಂದಾಗ ಮಾತ್ರ ಇದು ಉತ್ತರ ಆಗಿರುತ್ತದೆ, ಇಲ್ಲಾಂದರೆ ಪೂರ್ಣ ಉತ್ತರ ಆಗಿರೋದಿಲ್ಲ. ನಂತರ ಶೇಷ ಇಲ್ಲಿ 0 ಬಂದಿದೆ, ಶೇಷ ಇಲ್ಲಿ 0 ಅಂತ ಹೇಳ್ತೀವಿ. ಹೀಗಿದ್ದಾಗ ನಾವು ಅದರ ಉತ್ತರವನ್ನು ನಾವಲ್ಲಿ ಬರಿಬೋದು. 9583/7 ಅಂತಂದರೆ ಅದರ ಉತ್ತರ ನಮಗೆ 1369 ಅಂತ ಆಗಿರ್ತದೆ. ಈ ರೀತಿ ನಾವು ಒಂದು ಭಾಗಾಕಾರ ಕ್ರಿಯೆಯನ್ನು ಮಾಡ್ತೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಉದಾಹರಣೆಯನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಮೂಲ ಕ್ರಿಯೆಗಳನ್ನು ನೀವು ನಿಮ್ಮ ತರಗತಿಯಲ್ಲಿರುವಂತಹ ಜಾಣ ವಿದ್ಯಾರ್ಥಿಗಳ ಜೊತೆಗೆ ಚರ್ಚಿಸಬೇಕು. ಇಲ್ಲಾಂದರೆ ಮನೆಯಲ್ಲಿ ಪಾಲಕರೇನಾದರೂ ಕಲ್ತಿದ್ರೆ ಅವ್ರ ಕಡೆಯಿಂದ ತಿಳಿಸ್ಕೋಬೇಕು. ಇಲ್ಲಾಂದರೆ ನೀವು ಶಾಲೆಯಲ್ಲಿ ಶಿಕ್ಷಕರ ಕಡೆಯಿಂದನೂ ಕೂಡ ಇದನ್ನು ತಿಳಿಸ್ಕೋಬೋದು. ಇವುಗಳು ಬಂದಿದ್ದೇ ಆದರೆ ನಿಮಗೆ 10ನೇ ತರಗತಿಯ ಗಣಿತದಲ್ಲಿ ನೀವು ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯ ಇದೆ. ಇವುಗಳು ಬಹಳ ಸಣ್ಣ ವಿಷಯ ಅನಿಸಿದರೂ ಕೂಡ ನಿಮ್ಮ 10ನೇ ತರಗತಿಯ ರಿಸಲ್ಟ್ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತವೆ ಮತ್ತು ನಿಮ್ಮ ಭವಿಷ್ಯದಲ್ಲಿ ಈ ಲೆಕ್ಕಗಳು ಬೇಕೇ ಬೇಕು. ಇವು ಬಂದ್ರೇ ನಿಮಗೆ ಗಣಿತ ಬರ್ತದೆ, ಇಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತೀನಿ. ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂಥ ಇನ್ನೂ ಕೆಲವೊಂದಿಷ್ಟು ವಿಷಯಗಳು ಏನು ಅಂತಂದರೆ,
ಬೆಸ ಸಂಖ್ಯೆಗಳು ಯಾವುವು 1ರಿಂದ 100ರವರೆಗೂ ಅದನ್ನು ನಿಮಗೆ ಗೊತ್ತಿರಬೇಕು. 2ರಿಂದ ಭಾಗ ಹೋಗದೇ ಇರುವಂತಹ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಉದಾಹರಣೆ ಅವುಗಳಿಗೆ 1, 3, 5, 7, 9, 11, 13 ಈ ಥರ ನೀವು 100ರವರೆಗೆ ಈ ಸಂಖ್ಯೆಗಳು ಗೊತ್ತಿರಬೇಕು. ಅದೇ ರೀತಿ ಸರಿ ಸಂಖ್ಯೆಗಳು ಅಂತಂದರೆ 2ರಿಂದ ಭಾಗ ಹೋಗುವಂತಹ ಸಂಖ್ಯೆಗಳನ್ನು ನಾವು ಸರಿ ಸಂಖ್ಯೆಗಳು ಅಥವಾ ಸಮ ಸಂಖ್ಯೆಗಳು ಅಂತ ಕರಿತೀವಿ. ಅವುಗಳಿಗೆ ಉದಾಹರಣೆ 2, 4, 6, 8, 10, 12 ಇತ್ಯಾದಿ. ಇನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಬರ್ತವೆ. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು? ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಈಗ ನಾವು ಯಾವ ಸಂಖ್ಯೆ ತೊಗೊಂಡಿರ್ತೀವಿ ಅದು ಒಂದು ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗ ಹೋಗದೇ ಇದ್ದರೆ ಅಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನು ನಾವು ಡೆಫಿನಿಷನನ್ನು ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ ಇನ್ನೂ ಸಾಕಷ್ಟು ಡೆಫಿನಿಷನ್ ಇವೆ ಇದಕ್ಕೆ. ಈಗ ಇಷ್ಟು ತಿಳ್ಕೊಂಬಿಡಿ. ಈಗ ಉದಾಹರಣೆಗೆ ಒಂದು ಅವಿಭಾಜ್ಯ ಸಂಖ್ಯೆ 5 ಅಂತ ತೊಗೊಂಡ್ರೆ ಅದು 1 ಮತ್ತು 5ರಿಂದ ಮಾತ್ರ ಹೋಗ್ತದೆ, ಬೇರೆ ಯಾವ ಸಂಖ್ಯೆಯಿಂದನೂ ಹೋಗೋದು. 7, 9, 1 ಮತ್ತು 7ರಿಂದ ಮಾತ್ರ ಹೋಗ್ತದೆ ಮತ್ತು ಬೇರೆ ಸಂಖ್ಯೆಯಿಂದ ಹೋಗೋದಿಲ್ಲ. ಹೀಗಾಗಿ 7 ಅವಿಭಾಜ್ಯ ಸಂಖ್ಯೆ ಆಗಿರ್ತದೆ. ಅದೇ ನೀವು 9 ತೆಗೆದುಕೊಂಡ್ರೆ ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ, ಏಕೆಂದರೆ ಅದು 1 ಮತ್ತು 9ರಿಂದ ಹೋಗೋದಲ್ಲದೆ 3ರಿಂದನೂ ಕೂಡ ಹೋಗುತ್ತೆ. ಹೀಗಾಗಿ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಹೇಳ್ತೀವಿ. ಈ ರೀತಿ ಅವಿಭಾಜ್ಯ ಸಂಖ್ಯೆಗಳಿವೆ. ಅವು ಯಾವ ಅನ್ನೋದನ್ನು ಉದಾಹರಣೆಗಳನ್ನು ತಿಳಿದುಕೊಂಬಿಡಿ. 2, 3, 5, 7, 11, 13, 17, 19 ಈ ರೀತಿಯಾದಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇವು ಬಿಟ್ಟು ಉಳಿದಿರೋ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಸಂಯುಕ್ತ ಸಂಖ್ಯೆಗಳಂದರೆ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆ, ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿಬೋದು. ಅವುಗಳಿಗೆ ಉದಾಹರಣೆ 4, 6, 8, 9, 10, 12, 14, 15, 18, 20, 21 ಇತ್ಯಾದಿ. 100ರವರೆಗೂ ಈ ಎಲ್ಲ ಸಂಖ್ಯೆಗಳನ್ನು ನೀವು ಬೇರ್ಪಡಿಸಿ ಬರೀಲಿಕ್ಕೆ ಬರಬೇಕು. ಬಂದರೆ ನಿಮಗೆ 10ನೇ ತರಗತಿಯಲ್ಲಿ ಬಹಳಷ್ಟು ಸಹಾಯ ಆಗ್ತದೆ ಅಂತ ಹೇಳ್ಬೋದು. ಈ ಒಂದು ಸೆಷನಲ್ಲಿ ಇಷ್ಟು ವಿಷಯವನ್ನು ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ಒಂದು ಸೆಷನ್ನ ಮುಗಿಸ್ತೀನಿ. ಧನ್ಯವಾದಗಳು.